ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚೈತ್ರಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಕೇರಳ ಟ್ರಿಪ್ದು ಲಾಸ್ಟ್ ಲಾಗ್ ಆಗಿರುತ್ತೆ. ಸೊ ನಾನು ಈ ಲಾಗ್ನಲ್ಲಿ ನಾನು ಮುಂಚೆ ಲಾಗ್ನಲ್ಲೇ ಹೇಳ್ದಂಗೆ ಟೆಂಪಲ್ ವಿಸಿಟ್ ಇವತ್ತು ಅರ್ಲಿ ಮಾರ್ನಿಂಗ್ 3 o'clockಗೆ ಎದ್ದು, ಆ್ಯಕ್ಚುಲಿ 3 o'clock ಆಗಲ್ಲ, 1 o'clockಗೆ ಎದ್ದು ಬೇಗ ರೆಡಿಯಾಗಿ ಫಸ್ಟ್ ದರ್ಶನನೇ ತೊಗೊಬೇಕು ಅಂತ ಹೇಳಿ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಇವಾಗ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬಿಕಾಸ್ ಅರ್ಲಿ ಮಾರ್ನಿಂಗ್ ಬಂದಾಗ ತುಂಬ ಏನು ರಶ್ ಇರಲಿಲ್ಲ, ತುಂಬ ಚೆನ್ನಾಗಾಯಿತು ದರ್ಶನ. ಸೊ ಇಲ್ಲಿಗೆ ಸ್ಯಾರಿಲೇ ಬರಬೇಕು ಅಂತ ಇರೋದ್ರಿಂದ ನಾನು ಈ ಥರ ಸ್ಯಾರಿನ ವೇರ್ ಮಾಡಿದ್ದೆ. ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಅನಂತ ಪದ್ಮನಾಭ ಟೆಂಪಲ್ ನೋಡಿದ ಮೇಲೆ ಅಲ್ಲೇ ಪಕ್ಕದಲ್ಲಿರೋ ಭಗವತಿ ಅಮ್ಮ ಟೆಂಪಲ್ಗೂ ಕೂಡ ನಾವು ಹೋಗಿದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಇದು ಕೂಡ ಫಸ್ಟ್ ದರ್ಶನಕ್ಕೆ ನಾವು ಹೋಗಿದ್ವಿ. ಇದು ಕೂಡ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಸ್ವರ್ಣ ಗಣಪತಿ ಅಂತ ಒಂದು ಗೋಲ್ಡನ್ ಐಡಲ್ ಇರೋ ಗಣಪತಿ, ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ. ಸೊ ದರ್ಶನ ಎಲ್ಲ ಆಯಿತು. ಮುಂದೆ ಮತ್ತೆ ಟೆಂಪಲ್ ದರ್ಶನ ಎಲ್ಲ ಆಯಿತು. ಇವಾಗ ನಾವು ಎಷ್ಟು ಗಂಟೆಗೆ ಟ್ರೈನು? 2 o'clock ಟ್ರೈನ್ ಇದೆ. ಲೋಕ ಮೇಡಮ್ ಇನ್ನೊಂದು ರೌಂಡು ಶಾಪಿಂಗ್ ಮಾಡಬೇಕಂತೆ. ಪ್ಯಾಲೇಸ್ ನೋಡ್ಬಿಟ್ಟು ಇನ್ನೊಂದು ರೌಂಡ್ ಶಾಪಿಂಗ್ ಮಾಡಬೇಕಂತೆ. ಅದಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬಂದಮೇಲೆ ಸಿಗ್ತೀವಿ. ಏನೇನು ಅಲ್ಲಿ ಹೋಗಿ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದ್ರು ಮೇಡಮ್ ಅಂತ. ಫಸ್ಟ್ ಪ್ಯಾಲೇಸ್ ತೋರಿಸ್ತಾರಂತೆ. ಆ ಪ್ಯಾಲೇಸ್ ಒಳಗಡೆ ಏನಾದ್ರು ನೋಡೋಕ್ಕಿದ್ರೆ, ಶಾಪಿಂಗ್ ಇದ್ದರೆ ವರ್ಲ್ಡ್ ಫೇಮಸ್ ಪ್ಯಾಲೇಸ್ ಮಾಡೋಣ. ಓಕೆ, ಬನ್ನಿ ನಮ್ಮ ಜೊತೆಗೆ. ನಾವು ಫಸ್ಟು ನೋಡೋಕೆ ಹೋಗಿದ್ದು ದೇವಸ್ಥಾನದ ಪಕ್ಕದಲ್ಲೇ ಇರೋ ಒಂದು ಪ್ಯಾಲೇಸು. ಇದು ಆ್ಯಕ್ಚುಲಿ ಒಳಗಡೆ ಇದು ಕೂಡ ವಿಡಿಯೋ ಅಲೋ ಇಲ್ಲ. ಇದು ಸುಮ್ಮನೆ ಎಂಟ್ರೆನ್ಸಲ್ಲಿ ಮಾತ್ರ ನಾನು ವಿಡಿಯೋ ತೊಗೊಂಡೆ. ಒಳಗಡೆ 2 ಆಪ್ಷನ್ ಇದೆ. ಒಂದು 50 rupees ಟಿಕೆಟ್ ಇದೆ, ಇನ್ನೊಂದು 500 rupees ಟಿಕೆಟ್ ಇದೆ. 500 rupees ಟಿಕೆಟ್ ತೊಗೊಂಡ್ರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ. 50 rupees ಟಿಕೆಟ್ ತೊಗೊಂಡ್ರೆ ಜಸ್ಟ್ ಆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾತ್ರ ನಮಗೆ ಫೋಟೋಸ್ ತೊಗೊಳ್ಳೋದಕ್ಕೆ ಅಲೋ ಮಾಡ್ತಾರೆ. ನಾವು 500 rupees ಟಿಕೆಟ್ ತೊಗೊಳ್ಳಿಲ್ಲ, ಬಿಕಾಸ್ ನಮಗೇನದು ಬೇಡ ಅಂತ ಅನ್ನಿಸ್ತು. ಬಟ್ ಒಳಗಡೆ ತುಂಬ ಚೆನ್ನಾಗಿದೆ. ಪ್ಯಾಲೇಸ್ ಒಳಗಡೆ ತುಂಬ ಆಲ್ಮೋಸ್ಟ್ ಕೇರಳದಲ್ಲಿರೋವಂಥ ಕಿಂಗ್ಡಮ್ಮು ಮತ್ತು ಅವ್ರ ಮನೆತನದ ಬಗ್ಗೆ ಇರೋವಂಥ ಫೋಟೋಸ್ಗಳು ಯಾವ ಥರ ಇತ್ತು ಎಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಒಳಗಡೆ ಪ್ಯಾಲೇಸ್ನ ನೋಡಿದ್ಮೇಲೆ. ಬಟ್ ಒಳಗಡೆ ನಮಗೆ ವೀಡಿಯೋ ಮಾಡೋ ಆಪ್ಷನ್ ಇರಲಿಲ್ಲ. ನಾನು ಹೇಳ್ದಂಗೆ ಅದು ಟಿಕೆಟ್ ತೊಗೊಬೇಕಿತ್ತು. ನನಗೆ 500 ರೂಪಾಯಿ ಯಾಕೋ ಜಾಸ್ತಿ ಅಂತ ಅನ್ನಿಸ್ತು. ಅದಕ್ಕೆ ಒಳಗಡೆದು ಟಿಕೆಟ್ ತೊಗೊಂಡಿಲ್ಲ, 50 rupeesದು ಹೊರಗಡೆದು ಮಾತ್ರ ಟಿಕೆಟ್ ತೊಗೊಂಡು ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇದೇ ಎಂಟ್ರೆನ್ಸ್ ಅದು. ಈ ಎಂಟ್ರೆನ್ಸಿಂದ ಹೋಗಿ ಒಳಗಡೆ ಟಿಕೆಟ್ ತೊಗೊಂಡ್ರೆ ಮಾತ್ರ ಫೋಟೋಗ್ರಫಿ ಅಲೋ ಇದೆ. ಬಟ್ ಇಟ್ ಈಸ್ ರಿಯಲಿ ನೈಸ್. ನಿಮ್ಗೇನಾದ್ರು ಒಳಗಡೆ ತೊಗೊಬೇಕು ಅಂದರೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಇದೇ ಪ್ಯಾಲೇಸ್ದು ನೇಮು, ಪ್ಯಾಲೇಸ್ ಮ್ಯೂಸಿಯಂ ಅಂತ ಇದೆ ನೋಡಿ. ಸೊ ಇದು ಹೊರಗಡೆದು ಜಸ್ಟು ನಾನೊಂದು ವಿಡಿಯೋ ತೊಗೊಂಡಿದ್ದೆ. ಇದಕ್ಕೆ ಏನಂತಾರೆ, ನನಗೆ ಯಾಕೋ ಈ ಕಂಬಗಳ ಮೇಲೆಲ್ಲ ಲವ್ ಆಗಿದೆ ಅಂತ ಹೇಳ್ತಾರಲ್ಲ ಅಪ್ಪು ಸರ್ ಒಂದು ಮೂವಿಯಲ್ಲಿ, ಆ ಥರ ಇದ್ರ ಮೇಲೂ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ಒಂದು ವಿಡಿಯೋ ತೊಗೊಂಡೆ ಸುಮ್ಮನೆ. ಬಿಕಾಸ್ 50 rupees ಕೊಟ್ಟಿದ್ವಲ್ಲ, ಸುಮ್ಮನೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು. ಒಳಗಡೆ ಅಂತೂ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅವರು ಅಂದರೆ ಅವ್ರಿಗೆ ರಾಜರಿಗೆ ಕೊಟ್ಟಿರೋ ಗಿಫ್ಟ್ಗಳಾಗಿರ್ಬೋದು, ಮತ್ತು ಅವ್ರು ಯೂಸ್ ಮಾಡ್ತಿರೋದಂಥ ಕೆಲವೊಂದು ವೆಪನ್ಸ್ಗಳು ಎಲ್ಲನೂ ಇತ್ತು. ಅದು ಪ್ಯಾಲೇಸ್ ಒಳಗಡೆ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇರೋ ಒಂದು ಚಿತ್ರಾಲಯಂ ಗ್ಯಾಲರಿ, ಇದು ಚಿತ್ರಾಲಯಂ. ಇಲ್ಲಿ ಎಲ್ಲ ಇದು ಪೇಂಟಿಂಗ್ಸ್ ಇದೆ. ಇದು ಕೂಡ ಆಲ್ಮೋಸ್ಟ್ ಎಲ್ಲ ರಾಜಮನೆತನಕ್ಕೆ ಸೇರಿರೋದು, ಅದ್ರ ರಿಲೇಟೆಡ್ ಪೇಂಟಿಂಗ್ಸೇ ಇಲ್ಲೂ ಕೂಡ ಇರೋದು. ಇದು ಒಳಗಡೆ ತುಂಬ ನಡ್ಕೊಂಡು ಹೋಗಬೇಕು ಎಂಟ್ರೆನ್ಸ್ಗಿಂತ ಮುಂಚೆ. ಹೋಗಾದ್ಮೇಲೆ ಒಳಗಡೆ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ ಫೋಟೋಗ್ರಫಿ ಈಸ್ ನಾಟ್ ಅಲೌಡ್ ಅಂತ. ಇಲ್ಲೂ ಕೂಡ ನಾವು ವಿಡಿಯೋ ಏನೂ ತಗೊಳಕ್ಕಾಗಲಿಲ್ಲ. ಸೊ ಇದನ್ನು ನೋಡಿಕೊಂಡು ಬಂದ್ವಿ. ಬಂದಾದಮೇಲೆ ಆಸ್ ಯೂಶುವಲ್ ಮುಗಿಯುತ್ತೆ ನಮ್ಮ ಕೇರಳ ಟ್ರಿಪ್ಪು. ಜಸ್ಟ್ ನೀವು ನೋಡಿ, ಇಲ್ಲೇನೂ ಇಲ್ಲ ಆ್ಯಕ್ಚುಲಿ ಬಿಕಾಸ್ ಒಳಗಡೆ ನಮಗೆ ಅಲೋ ಮಾಡಲಿಲ್ಲ. ಫೋಟೋಗ್ರಫಿ ಈಸ್ ನಾಟ್ ಅಲೌಡ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಏನೂ ಇಲ್ಲ. ಇದು ಜಸ್ಟ್ ಎಂಟ್ರೆನ್ಸು ಹೋಗಬೇಕಾದ್ರೆ. ಚಿತ್ರಾಲಯ ಮ್ಯೂಸಿಯಂ ಚೆನ್ನಾಗಿತ್ತು. ಓವರಾಲ್ ಕೇಳಿದರೆ ದ ಕೇರಳ ಟ್ರಿಪ್ ವಾಸ್ ವೆರಿ ನೈಸ್. ಬಟ್ ನಾವು ಏನದು ಟ್ರೈನಲ್ಲಿ ಹೋಗಿರೋದ್ರಿಂದ ಟ್ರೈನಲ್ಲೇ ನಮಗೆ ಆಲ್ಮೋಸ್ಟ್ ಜರ್ನಿ ಆಗೋಯಿತು. ಆಲ್ಮೋಸ್ಟ್ 1.5 day ಅಷ್ಟೇ ಸಿಕ್ಕಿದ್ದು. 1.5 ಡೇನಲ್ಲಿ ನಮ್ಗೆ ಯಾವ್ದ್ಯಾವ್ದು ಕವರ್ ಮಾಡ್ಬೋದು, ಬ್ಯಾಕ್ ವಾಟರು ಮತ್ತು ಅದು ಶಿವ ಸ್ಟ್ಯಾಚ್ಯೂ ಇರೋವಂಥ ಅಜಲಂ ಅದು, ಅದಾದಮೇಲೆ ವ್ಯಾಕ್ಸ್ ಮ್ಯೂಸಿಯಮ್ಮು, ಟೆಂಪಲ್ಲು, 2-3 ಟೆಂಪಲ್ಗೆ ಹೋದ್ವಿ, ಪ್ಯಾಲೇಸ್ಸು, ಆರ್ಟ್ ಗ್ಯಾಲ್ರಿ ಎಲ್ಲನೂ ನೋಡಿ ನಾವು ಕೇರಳ ಟ್ರಿಪ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಮತ್ತೆ ಐ ವಾಂಟೆಡ್ ಟು ಗೋ ಟು ಅಗೇನ್ ಅನಂತ ಪದ್ಮನಾಭ ಟೆಂಪಲ್.
ನೋಡೋಣ ದೇವ್ರು ಮತ್ತೆ ಕರೆಸ್ಕೊತಾರ ಅಂತ. ವಿಲ್ ವೇಟ್. ಓಕೆ, ಮತ್ತೆ ಸಿಗೋಣ ನಮ್ಮ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ನೆಕ್ಸ್ಟ್ ಯಾವ ಟ್ರಾವೆಲ್ ಲಾಗ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾಯಿರಿ. ಏನಾದರೂ ನಿಮ್ಮದು ಸಜೆಷನ್ಸ್ ಇದ್ದರೆ ಇನ್ನೂ ವೀಡಿಯೋಸ್ ಬಗ್ಗೆ ಇನ್ನೂ ಬೆಟರಾಗಿ ಬರ್ಬೋದು, ಇಲ್ಲ ಯಾವುದಾದ್ರು ಪ್ಲೇಸಸ್ಗಳ ಸಜೆಷನ್ಸ್ ಇದ್ದರೆ, ಯಾವುದಾದ್ರು ಹಿಡನ್ ಪ್ಲೇಸಸ್ಗಳು ಚೆನ್ನಾಗಿದೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅನ್ನೋದಿದ್ದರೆ ಅದನ್ನು ಕೂಡ ಹೇಳಿ, ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಆದರೆ ಇವಾಗ ಜಸ್ಟ್ ಫೋಟೋಸು, ಇದು ಜಸ್ಟ್ ನಾನು ಫೋಟೋಸ್ ತೊಗೊಂಡಿದ್ದು ಹೊರಗಡೆ 50 ರೂಪೀಸ್ ಟಿಕೆಟ್ ತೊಗೊಂಡಿದ್ವಲ್ಲ ಅದಕ್ಕೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.